ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಟರ್ಡೆ ಮಿನಿ ವ್ಲಾಗ್. ಎಲ್ರಿಗೂ ನಮಸ್ಕಾರ. ನಾನಿವತ್ತು ಬೆಂಗಳೂರಿಂದ ಭದ್ರಾವತಿ ಕಡೆ ಹೊರಟಿದ್ದೀನಿ. ಆ್ಯಂಡ್ ಮೆಟ್ರೋದಲ್ಲಿ ಹೋಗುವಾಗ ಕ್ಯೂಟ್ ಮಗು ಸಿಕ್ತು, ತುಂಬಾ ಕ್ಯೂಟಾಗಿದ್ಲು. ಆ್ಯಂಡ್ ನಾನು ಸ್ವಲ್ಪ ಕೆ ಆರ್ ಮಾರ್ಕೆಟಿಗೆ ಹೋಗಬೇಕಾಗಿತ್ತು ಮನೆಗೆ ಫ್ರೂಟ್ಸ್ ಆ್ಯಂಡ್ ಫ್ಲವರ್ಸ್ ತೊಗೊಂಡೋಗೋಕ್ಕೆ. ಇಲ್ಲಿ ತುಂಬಾ ಚೆನ್ನಾಗಿ ಸಿಗುತ್ತೆ, ಸ್ವಲ್ಪ ರೇಟು ಕೂಡ ಕಡಿಮೆ ಇರುತ್ತೆ ಅಂತ ಇಲ್ಲಿ ತೊಗೊಂಡು ಹೋಗ್ತೀನಿ ನಾನು ಯಾವಾಗಲೂ. ಆ್ಯಂಡ್ ನೋಡಿ ಬಂದು ನಾನಂತೂ ಸಿಕ್ಕಾಪಟ್ಟೆ ಸರ್ಪ್ರೈಸ್ ಆಗೋದೆ. ನಾನು ಬಂದಿದ್ದೆ 1:45ಗೆ, ಅಷ್ಟು ಬೇಗ ಇಷ್ಟು ಜನ ತುಂಬಿದ್ರು 3 ಗಂಟೆ ಟ್ರೈನಿಗೆ ಬರೋದಕ್ಕೆ. ಓ ದೇವ್ರೆ, ಕಾಲೆಲ್ಲ ಬಿದ್ದು ತುಳಿದು ಕೆಲವರೆಲ್ಲ ಕೆಳಗಡೆನೇ ಬಿದ್ದುಬಿಟ್ರು. ನೋಡಿ ಜನ ಹೆಂಗೆ ತುಂಬಿದ್ದಾರೆ, ಆಚೆ ಈಚೆ ಅಳ್ಳಾಡೋಕ್ಕೂ ಕೂಡ ಜಾಗ ಇಲ್ಲ, ಅಷ್ಟು ಪ್ಯಾಕ್ ಆಗಿಬಿಟ್ಟಿದ್ರು. ಹೆಂಗೋ ಬಂದ್ವಿ ಭದ್ರಾವತಿಗೆ, ರೀಚ್ ಆಗಿ ಮನೆಗೆ ಬಂದೆ. ಆ್ಯಂಡ್ ಇವತ್ತಂತೂ ಎಷ್ಟೋ ಜನ ರಿಸರ್ವ್ ಮಾಡಿರೋರಿಗೆ ಅವ್ರ ಸೀಟಲ್ಲಿ ಕುತ್ಕೊಳ್ಳೋದಕ್ಕೆ ಆಗಲಿಲ್ಲ, ಅಷ್ಟು ಜನ ತುಂಬಿದ್ರು. ನಮ್ಮ ಮನೇಲಂತೂ ಹೂವು ತಂದು ನೋಡಿ ಫುಲ್ ಖುಷಿ ನಮ್ಮಮ್ಮ. ನನಗಂತೂ ಸಿಕ್ಕಾಪಟ್ಟೆ ಹಸಿವಾಗೋಗಿತ್ತು. ಬಂದಿದ ತಕ್ಷಣ ಊಟ ಮಾಡಿದ್ವಿ. ಆ್ಯಂಡ್ ಸ್ವಲ್ಪ ಹೂವನ್ನೆಲ್ಲ ಹಾರಾಕಿ, ಬಿಕಾಸ್ ಅಲ್ಲಿಂದ ಅದನ್ನು ಕಟ್ಕೊಂಡು ತೊಗೊಂಡು ಬಂದಿದ್ದು ಕವರಲ್ಲಿ. ಸೊ ಒಂಥರ ಬಿಸಿ ಬಿಸಿಗೆ ಹೂವೆಲ್ಲ ಇದಾಗ್ಬಿಡುತ್ತೆ ಅಂತ ಸ್ವಲ್ಪ ಹೊತ್ತು ಅದನ್ನು ಹರಡಿ ಆಮೇಲೆ ಕಟ್ಟಿದ್ದು. ನೋಡಿ ಇಷ್ಟ ಆಗಿತ್ತು ನಾನು ತಂದಿದ್ದು ಹೂವು. ನಮ್ಮ ಅಮ್ಮಂಗಂತೂ ಫುಲ್ ಖುಷಿ ಆಗೋಯಿತು. ಆ್ಯಂಡ್ ನೀಟಾಗಿ ಎಲ್ಲದನ್ನು ಬಾಕ್ಸಲ್ಲಿ ಕವರಲ್ಲಿ ಹಾಕಿ ಇಟ್ಟಿದ್ದೀವಿ ಫ್ರಿಜ್ಜಲ್ಲಿ. ಗೊತ್ತಿಲ್ಲ, ಅದು ಮಂಡೇ ಮಾರ್ನಿಂಗ್ ತನಕ ಚೆನ್ನಾಗಿರತ್ತೆ ಅಂತ ನಮ್ಮಮ್ಮ ಅಂದಿದ್ದಾರೆ. ಅದನ್ನು ತೆಗೆದು ನೋಡಿದ್ವಾಗಲೇ ಗೊತ್ತಾಗೋದು ಇಷ್ಟ ಆಗಿತ್ತು. ಫ್ರಿಜ್ಜಲ್ಲಿರೋದೆಲ್ಲ ತೆಗೆದು ನೀಟಾಗೆಲ್ಲ ಪ್ಲೇಸ್ ಮಾಡಿದ್ದೀನಿ. ಆ್ಯಂಡ್ ನನಗೂ ಫುಲ್ ಟಯರ್ಡ್ ಆಗಿತ್ತು. ಸೊ ಓಕೆ, ಬಾಯ್ ಬಾಯ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.